ಹೆಗ್ಗಣಗಳ ರೀತಿ, ಹೆಗ್ಗಣಗಳು ಜಾಸ್ತಿ ಆದರೆ ಆ ಸಂಸ್ಥೆ ಕತೆ ಏನಾಗುತ್ತೆ ಅನ್ನೋ ಸ್ಥಿತಿ ಇವತ್ತು KPSCಯಲ್ಲಿ ನಾವು ನೋಡ್ತಾ ಇದ್ದೀವಿ. ಚೀಟಿ ತಗೊಳ್ರೆ ಭಾಗ ಶೇರ್ ಜಾಸ್ತಿ ಆಗ್ತಾ ಇದೆ. ಹೆಗ್ಗಣಗಳು ಜಾಸ್ತಿ ಆದ ತಕ್ಷಣ ಶೇರ್ ಮಾಡೋದು ಜಾಸ್ತಿ ಆಗ್ತದೆ. ಪಕ್ಕದಲ್ಲಿ ಕೂತ್ಕೊಳ್ಳಿ. ಅದರಿಂದ ಈ KPSC ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವೆಲ್ಲ ಇಲ್ಲಿ ಮಾತಾಡ್ತೀರಿ, ಕೊನೆ ಕೈ ಚೆಲ್ಲಿ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಹೋದ್ರೆ ವ್ಯರ್ಥ. ನಾನು ಹೇಳಿದ್ದೀನಿ, 1 ಗಂಟೆಗೆ ನಾವು ಎಷ್ಟು ಸಾಲ ಮಾಡ್ತೀರಿ ಅಂತ ಲೆಕ್ಕ ಕೊಟ್ಟಿದ್ದೀನಿ ನಾನು. ಆದ್ದರಿಂದ ನಾನು ಇಂಪಾರ್ಟೆಂಟಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು IAS ಮತ್ತು KS ಪರೀಕ್ಷೆಗೆ ಆಗಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಮೊದಲು ಆ ಭಾಗದ ಜನ ಎಲ್ಲ ಹೈದರಾಬಾದ್ಗೆ ಹೋಗ್ತಾ ಇದ್ರು. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಅಲ್ಲೊಂದು ಸಂಸ್ಥೆಯನ್ನು ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಸುಮಾರು 100 IAS, 400 ಜನ KS, 500 ಜನ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಅಲ್ಲಿ ಆರ್ಡರ್ ಮಾಡಿದ್ರು, ಕರೆದ್ರು. ಬನ್ನಿ ನೀವೆಲ್ಲ ಬಡವರ ಮಕ್ಕಳು, ನೀವು IAS ಆಗಬೇಕು, IPS ಆಗಬೇಕು, ಆ ಥರದ ಒಂದು ಕೊಟ್ಟರು ಅಧ್ಯಕ್ಷರು. ಇವತ್ತೇನಾಗಿದೆ, ನನ್ನ ಆಫೀಸಿಗೆ ಬಂದಿದ್ರು ಆ ಭಾಗದ ಒಂದು ಸುಮಾರು 30 ಜನ ಯುವಕರು ನನ್ನ ಆಫೀಸ್ಗೆ ಬಂದು ಕಣ್ಣೀರು ಹಾಕಿದ್ರು. ಏನು ಹೇಳಿದ್ರೆ, ಸರ್ ನಾವೆಲ್ಲ 50 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಸರ್, ಹೋಗ್ಬೇಕಾದ್ರೆ ನಮ್ಗೆ ದುಡ್ಡಿಲ್ಲ ಸರ್ ಅಂತಂದು ಮನವಿ ಕೊಟ್ಟರು ನನ್ನ ಹತ್ರ. ಆ ಮನವಿನೂ ಹತ್ರ ಇದೆ, ನಮ್ಮ ಕಷ್ಟ ಹಿಂಗಾಗಿದೆ ಸರ್ ಅಂತ. ಹೋಗ್ಬೇಕಾದ್ರೆ ನಾನೇ ಹೇಳಿದೆ ನಮ್ಮ ಆಫೀಸ್ಗೆ, ಅವ್ರಿಗೊಂದು 1,000 ರೂಪಾಯಿ ಕೊಡ್ರಪ್ಪ, ಹೋಗ್ಬೇಕಾದ್ರೆ ಟ್ರೈನ್ ಚಾರ್ಜ್ ಇಟ್ಕೊಂಡು ಹೋಗ್ಲಿ ಅಂತ ಕೊಟ್ಟಿದ್ರು. ಇಲ್ಲಿ ಪ್ರಶ್ನೆ ಬಂದಿರೋಂಥದ್ದು, ತಾವು ಇದ್ದೀರ ಇಲ್ಲಿ, ಸಂಸ್ಥೆ ಹೇಳ್ತೈತೆ ಯಾವುದು, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಇವರು ಹೇಳ್ತಾರೆ ಶಿಷ್ಯ ವೇತನ ಬಯೋಮೆಟ್ರಿಕ್ ಶಿಕ್ಷಾ ವೇತನವನ್ನು ಪ್ರತಿ ಮಾಹೆಯ ತರಬೇತಿ ಕೇಂದ್ರ ಸಂಸ್ಥೆಯವರು ಸಲ್ಲಿಸಿರುವ ಹಾಜರಾತಿ ಅನ್ವಯ ಪಾವತಿಸಲಾಗುವುದು. ಆದರೆ ತರಬೇತಿ ಅವಧಿಯಲ್ಲಿ ಯಾವುದೇ ವಸತಿ ಸೌಲಭ್ಯ ಕೊಡಲಾಗುವುದಿಲ್ಲ. ವಸತಿ ಬೇಡ, ಶಿಷ್ಯ ವೇತನ ಕೊಡ್ತೀನಿ ಅಂತೇಳಿ ಪ್ರಾಧಿಕಾರ ಹೇಳಿದೆ, ಕರ್ನಾಟಕ ಸರ್ಕಾರ. ಅಲ್ಲಿನ ಸೈನ್ ಹಾಕಿರೋರು ಯಾರು ಅಂದರೆ ಕಾರ್ಯನಿರ್ವಾಹಕ ನಿರ್ದೇಶಕರು. ಸರ್ಕಾರದ ಆದೇಶ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬೇಕಲ್ಲ. ಇಲ್ಲಿ DC ಒಂದು ಆದೇಶ ಹೊರಡಿಸ್ತಾರೆ. ಎಲ್ಲಿದೆ, ಇದೇನಾ? ಇಲ್ಲಿದೆ ಅಧ್ಯಕ್ಷರೇ. ನೋಡಿ, ಸರ್ಕಾರದಲ್ಲಿ ಎರಡೆರಡು ಅಧಿಕಾರ. ಇಲ್ಲಿ DC ಹೇಳ್ತಾನೆ, ದಾಖಲಾತಿ ಪರಿಶೀಲನೆ ನಂತರ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ತರಬೇತಿ ಕಲಬುರಗಿಯಲ್ಲಿ ತರಬೇತಿಯು ಉತ್ತಮ ತರಬೇತಿ ಸಂಸ್ಥೆಯಿಂದ ನೀಡಲಾಗುವುದು. ತರಬೇತಿಯ ಉಚಿತವಾಗಿದ್ದು ಅಭ್ಯರ್ಥಿಗೆ ಯಾವುದೇ ಶಿಷ್ಯ ವೇತನ ಮತ್ತು ವಸತಿ ಇರುವುದಿಲ್ಲ. ಜಿಲ್ಲಾಧಿಕಾರಿ, ಇದು ಕರ್ನಾಟಕ ಸರ್ಕಾರ, ಇದು ಜಿಲ್ಲಾಧಿಕಾರಿ. ಅವನು ಜಿಲ್ಲಾಧಿಕಾರಿಗೆ ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದೆ ಇದ್ರೆ ಸರ್ಕಾರದ ಆದೇಶ ನೋಡಬೇಕು, ಅದ್ರ ಪ್ರಕಾರ ಅವನು ನಡ್ಕೊಬೇಕು. ಇವನು ಯಾವ ದೊಣ್ಣೆ ನಾಯಕ? ಇವನದೇ ಒಂದು ಆದೇಶ ಹೊಡ್ಸಕ್ಕೆ, ಇವನೇ ಏನೋ ಮಾಡಕ್ಕೆ, ಇವನ್ಯಾವ ದೊಣ್ಣೆ ನಾಯಕ? ಇವನು ಕೇಳಬೇಕಲ್ಲ. ಇದು ಸರ್ಕಾರದ ನಾನು ಹೇಳ್ತಾ ಇರೋದು, KPSC ಅಲ್ಲ ಇದು. ಸರ್ ಒಂದು ನಿಮಿಷ ಮಾತಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ಇಲ್ಲ, ಅದು ಒಂದು ಪಾಯಿಂಟಿಗೆ, ಯಾಕಂದ್ರೆ ಅದು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಅದಕ್ಕೆ ಬರ್ತೀನಿ ಅಲ್ಲಿಗೆ. ಒಂದು ನಿಮಿಷ ಸರ್, ಇದಕ್ಕೆ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಆಮೇಲೆ ಒಂದೇ ನಿಮಿಷ. ಇಷ್ಟ ಆಯ್ತಾ ಅಧ್ಯಕ್ಷರೇ? ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅವರು ಅಲ್ಪಸಂಖ್ಯಾತ ಸಮುದಾಯ IAS KS ಅಭ್ಯರ್ಥಿಗಳಿಗೆ 12 ತಿಂಗಳ ವಸತಿ ಸಹಿತ ತರಬೇತಿ ನೀಡುತ್ತಾರೆ. ಹಾಗೂ ಇದೇ ಸಮುದಾಯ SSC ಮತ್ತು RRB ಅಭ್ಯರ್ಥಿಗಳಿಗೂ 3 ತಿಂಗಳ ಕೋಚಿಂಗ್ ಜೊತೆಗೆ ಪ್ರತಿ ಮಾಹೆಯನ 6,000 ಶಿಷ್ಯ ವೇತನ ನೀಡಲು ನಿರ್ಧರಿಸುತ್ತಾರೆ. ಅಭ್ಯರ್ಥಿಗಳಿಗೆ 7 ತಿಂಗಳ ಅವಧಿಗೆ ಕೋಚಿಂಗ್ ಸಹಿತ ಬೆಂಗಳೂರು ಸಂಸ್ಥೆಗೆ 10,000 ರೂಪಾಯಿ, ಜಿಲ್ಲಾ ಸಂಸ್ಥೆಗಳಿಗೆ 8,000 ರೂಪಾಯಿ ಶಿಷ್ಯ ವೇತನ ಕೊಡಲು ನಿರ್ಧರಿಸುತ್ತಾರೆ.
ಇದು ಅಲ್ಪಸಂಖ್ಯಾತ ಇಲಾಖೆದು. ಆವಾಗ ನಾನು ಹೇಳಿದ್ದು SC/ST ಮಕ್ಕಳದು ವ್ಯತ್ಯಾಸ ನೋಡಿ ಅಧ್ಯಕ್ಷರೇ. SC/ST ಮಕ್ಕಳಿಗೆ ಶಿಷ್ಯ ವೇತನ ಇಲ್ಲ, ಅಲ್ಪಸಂಖ್ಯಾತರಿಗೆ ಇದು ವೇತನ. ಇದು ಎಷ್ಟು ಸರಿ ಇದೆ? ಇಲ್ಲಿ ಇಷ್ಟಾದ್ಮೇಲೆ 500 ಜನ ನೀವು ಆದಮೇಲೆ ಈಗ ಬಂದಿರೋರು ಎಷ್ಟು ಜನ? ಬಂದಿರೋರು 40 ಜನ 50 ಜನ. ಫಸ್ಟು ಎಲೆಕ್ಟ್ ಆದವರು ಸೆಲೆಕ್ಟ್ ಆದವರು 500 ಜನ, ಈಗ ಅಲ್ಲಿರೋರು 40-50 ಜನ. ಆದ್ದರಿಂದ ಈ ಪರೀಕ್ಷೆ ಸರ್ಕಾರ ಈ KPSC ಇದಕ್ಕೆಲ್ಲ ಟ್ರೈನಿಂಗ್ ಕೊಡ್ತೈತಲ್ಲ, ಇದರಲ್ಲೂ ಮೋಸ ಆಗ್ತಾ ಇದೆ. ಒಂದು ಕಡೆ KPSCಯಲ್ಲಿ ಈಗಾಗಲೇ ಸುರೇಶ್ ಕುಮಾರ್ ಸುನೀಲ್ ಹೇಳಿದ ರೀತಿ ಅದು ಅಕ್ರಮ ದೊಡ್ಡ ಭಂಡಾರನೇ ಆಗಿದೆ. ಅದ್ರ ಜೊತೆಗೆ ನಾವು KPSCಗೆ ಕಳಿಸುವಂಥ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅಲ್ಲೂ ಕೂಡ ಅವ್ರಿಗೆ ಮೋಸ ಅನ್ಯಾಯ ಆಗ್ತಾ ಇದೆ. ನಮ್ಮ ದೃಷ್ಟಿ ಏನು, ಬಡವ್ರ ಮಕ್ಕಳು IAS ಆಗಬೇಕು, ಬಡವ್ರ ಮಕ್ಕಳು KS ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋದು. ನೀವು ಹಿಂಗೆ ಮಾಡಿದ್ರೆ 500 ಜನಕ್ಕಿದ್ದಿದ್ದು 40-50 ಜನಕ್ಕೆ ಬಂದಿದೆ. ಇದನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಕೊಂಡು ಇವೆರಡನ್ನೂ ಕೂಡ ಸರಿ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದೆ.